ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಐ ಹೋಪ್ ನೀವೆಲ್ಲ ನೀಟಿಗೆ ಪೂರ್ತಿ ಪ್ರಿಪೇರ್ ಆಗ್ತಾ ಇದ್ದೀರಾ, JEE ಪ್ರಿಪೇರ್ ಆಗ್ತಾ ಇದ್ದೀರಾ ಅನ್ಕೋತೀನಿ. ಎಕ್ಸಾಮ್ ಡೇಟ್ಸ್ ಕೂಡ ಅನೌನ್ಸ್ ಆಗಿದೆ. ಸೊ ಗಿವ್ ಯುವರ್ 100% ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಸಕ್ಸಸ್. ಯಾಕಂದರೆ ಎಲ್ಲಿ ಪರಿಶ್ರಮ ಅಂತ ಇರುತ್ತೋ ಅಲ್ಲಿ ಪ್ರತಿಫಲ ಅಂತ ಸಿಗಲೇಬೇಕು, ರೈಟ್? ಇವತ್ತಿನ ವಿಡಿಯೋ ಇದರ ಬಗ್ಗೆ ಅಂತಂದರೆ, ಒಂದು 100 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡಿ. ಒಬ್ಬರು ಟೀಚರ್ ಕಡೆ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ. ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಈ ಟೀಚರ್ಸ್ ಆಗ್ಬೋದು, ಮೆಂಟರ್ಸ್ ಆಗ್ಬೋದು, ಅಥವಾ ಯೂಟ್ಯೂಬ್ನಲ್ಲಿ ಎಜುಕೇಟರ್ಸ್ ಆಗ್ಬೋದು. ಸೊ ನಾವೆಲ್ಲ ಹೆಂಗೆ ಚಾನಲೈಸ್ ಆಗಿಬಿಟ್ಟಿದ್ದೀವಿ ಅಂತಂದರೆ, ಸಮ್ವೇರ್ ವಿ ಅಸ್ಯೂಮ್ ದ್ಯಾಟ್ ಈ 100 ಜನ ಸ್ಟೂಡೆಂಟ್ಸದ್ದು ಅಲ್ಟಿಮೇಟ್ ಮೋಟೋ ಅಂದರೆ ಅಲ್ಟಿಮೇಟ್ ಗೋಲ್ ಏನಿದೆ ಅಂತಂದರೆ, ಅವರು ನೀಟಿಗೆ ಪ್ರಿಪೇರ್ ಆಗಬೇಕು, MBBS ಮಾಡಬೇಕು, ಅಥವಾ ಅವರು JEE ಕ್ರ್ಯಾಕ್ ಮಾಡಬೇಕು, ಇಂಜಿನಿಯರ್ ಫೀಲ್ಡಲ್ಲಿ ಅವರು ಕರಿಯರನ್ನು ತಗೋಬೇಕು ಅಂತ. ಸೊ ಎಲ್ಲೋ ಒಂದು ಕಡೆ ನಾವು ಹೆಂಗೆ ಚಾನಲೈಸ್ ಆಗಿಬಿಟ್ಟಿದ್ದೀವಿ ಅಂತಂದರೆ, ಎಲ್ಲ ಸ್ಟೂಡೆಂಟ್ಸನ್ನು ಅದೇ ಒಂದು ರೀತಿಯಲ್ಲಿ ಅವರಿಗೆ ನಾವು ಮೋಟಿವೇಟ್ ಮಾಡಲಿಕ್ಕೆ, ಅವರಿಗೆ ಒಂದು ಕಾನ್ಫಿಡೆನ್ಸನ್ನು ತುಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ತಪ್ಪು ಅಂತ ನಾನು ಹೇಳ್ತಿಲ್ಲ, ದಟ್ ಈಸ್ ವೆರಿ ಮಚ್ ನೀಡೆಡ್. ಎಸ್, ಸ್ಟೂಡೆಂಟ್ಸಿಗೆ ನಾವು ಅವ್ರನ್ನ ಮೋಟಿವೇಟ್ ಮಾಡಲೇಬೇಕು, ಅದು ಒಬ್ಬ ಶಿಕ್ಷಕನ ಕರ್ತವ್ಯ ಕೂಡ. ಬಟ್ ನಾವೇನು ಮಾಡ್ತೀವಿ ಅಂತಂದರೆ, ಅಸ್ಯೂಮಿಂಗ್ ದ್ಯಾಟ್ ಆಲ್ ದ 100 ಸ್ಟೂಡೆಂಟ್ಸ್ ವಿಲ್ ಗೋ ಇನ್ ಟು ದಿಸ್ ಸ್ಟ್ರೀಮ್, ಐದರ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್ ಫೀಲ್ಡ್, ಅದೇ ವೇನಲ್ಲಿ ನಾವು ಅವರನ್ನು ಚಾನಲೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಹೌದಾ? ಸೊ ಇವಾಗ 100 ಜನ ಸ್ಟೂಡೆಂಟ್ಸಲ್ಲಿ ಒಂದು 25 ಸ್ಟೂಡೆಂಟ್ಸು ಸಂಹೋ ಅವರು ಪೂರ್ತಿ ಪ್ರಯತ್ನ ಮಾಡಿ, ಅಥವಾ ಅವರು ಅಷ್ಟೇ ಟ್ಯಾಲೆಂಟೆಡ್ ಇರ್ಬೋದು, ಅದಕ್ಕೆ ಅವರು ನೀಟನ್ನು ಕ್ರ್ಯಾಕ್ ಮಾಡಿ MBBS ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ. ಮಿಕ್ಕಿದ 25 ಜನ ಅವರು ಕೂಡ ಹೆಂಗೆ ಸ್ಟ್ರಗಲ್ ಮಾಡಿ, ಅವ್ರು ಫುಲ್ ಕಾನ್ಫಿಡೆಂಟ್ ಇದ್ದಾರೆ, ಟ್ಯಾಲೆಂಟ್ ಇದ್ದಾರೆ ಮುಂಚೆಯಿಂದ, ಅವರು ಕೂಡ JEE ಕ್ರ್ಯಾಕ್ ಮಾಡಿದ್ದಾರೆ, ಇಂಜಿನಿಯರ್ ಫೀಲ್ಡಲ್ಲಿ ಹೋಗಿದ್ದಾರೆ ಅಂತ ಇಮ್ಯಾಜಿನ್ ಮಾಡಿ. ಬಟ್ ಈ 50 ಏನು ಸ್ಟೂಡೆಂಟ್ಸ್ ಉಳಿದ್ರಲ್ಲ, ಅವ್ರ ಬಗ್ಗೆ ನಾವು ಏಕೆ ಮಾತಾಡೋದಿಲ್ಲ ಅಂತ. ಟ್ರುತ್ ಈಸ್ ಆಲ್ವೇಸ್ ಟ್ರುತ್. ಐ ಆಮ್ ನಾಟ್ ಡಿಮೋಟಿವೇಟಿಂಗ್ ದ ಸ್ಟೂಡೆಂಟ್ಸ್ ಹೂ ಆರ್ ಏಮಿಂಗ್ ಫಾರ್ MBBS ಆರ್ ಹೂ ಆರ್ ಏಮಿಂಗ್ ಫಾರ್ ಇಂಜಿನಿಯರಿಂಗ್, ವಾಟ್ ಎವರ್. ಸೊ ವಾಟ್ ಐ ಮೀನ್ ಈಸ್, ಇವನ್ ನಾನು ತಮ್ನೇಲ್ನಲ್ಲೂ ಹಾಕಿದ್ದೆ ಅನ್ಟಚ್ಡ್ ಸ್ಟೂಡೆಂಟ್ಸ್ ಅಂತ. ಯಾರು ಇದು ಅನ್ಟಚ್ಡ್ ಸ್ಟೂಡೆಂಟ್ಸ್ ಅಂದರೆ, ಇದೇನು 50 ಅಂತ ಹೇಳಿದ್ದೀನಲ್ಲ, ನಾನು ಇಮ್ಯಾಜಿನರಿ 50% ಸ್ಟೂಡೆಂಟ್ಸ್ ಉಳಿದಿದ್ದಾರೆ ಅಂತ ಹೇಳಿದ್ದೀನಲ್ಲ, ಆ ಸ್ಟೂಡೆಂಟ್ಸ್ ಬಗ್ಗೆ ನಾವು ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲೋ ನಿಮಗೆ 1-2-3 ವಿಡಿಯೋ ಸಿಗ್ಬೋದು ಈ ಸ್ಟೂಡೆಂಟ್ಸ್ ಏನು ಮಾಡ್ಬೋದು ಅಂತ. ಸೊ ನಾವು ಈ MBBSಗೆ ಮತ್ತು ಇಂಜಿನಿಯರ್ ಸ್ಟೂಡೆಂಟ್ಸಿಗೆ ಎಷ್ಟು ನಾವು ಫೋರ್ಸ್ ಮಾಡ್ತೀವಲ್ಲ, ಹಿಂಗೆ ಮಾಡಿ, ಹಂಗೆ ಮಾಡಿ, ಹಂಗಿರುತ್ತೆ, ಹಿಂಗಿರುತ್ತೆ ಅಂತ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಬರುವಂಗೆ ಎಲ್ಲ ವಿಡಿಯೋಸ್ ಮಾಡ್ತೀವಲ್ಲ, ಅಥವಾ ನಾವು ಕಾಲೇಜಲ್ಲಿ ರೆಗ್ಯುಲರ್ ಕ್ಲಾಸಸ್ ರನ್ ಆಗಬೇಕಾದ್ರೆ ಸ್ಟೂಡೆಂಟ್ಸಿಗೆ ಮೋಟಿವೇಟ್ ಮಾಡ್ತೀವಲ್ಲ. ಬಟ್ ಈ 50% ಏನು ಸ್ಟೂಡೆಂಟ್ಸ್ ಇದ್ದಾರಲ್ಲ, ಐದರ್ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರಿಗೆ ನೀಟ್ ಕ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ, ಅವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ರೂ, ಪರ್ಸೆಂಟೇಜ್ ಕಡಿಮೆಯಾಗಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದು ಪ್ರೈವೇಟ್ ಕಾಲೇಜ್ನಲ್ಲಿ ಹೋಗ್ತೀನಿ ಅಂದ್ರೂ ಅವ್ರಿಗೆ ಅದನ್ನು ಅಷ್ಟು ಓದುವಂತಹ ಒಂದು ಕೆಪಾಬಿಲಿಟಿ ಇಲ್ಲ ಅಂತಂದರೆ, ಅಂತಹ ಸ್ಟೂಡೆಂಟ್ಸು ಸೆಕೆಂಡ್ PU ಆದಮೇಲೆ ಏನು ಮಾಡಬೇಕು, ಅದನ್ನೇ ನಾನು ಅನ್ಟಚ್ಡ್ ಸ್ಟೂಡೆಂಟ್ಸ್ ಅಂತ ಹೇಳಿರೋದು. ಸೊ ಆ 50% ಸ್ಟೂಡೆಂಟ್ಸ್ ಏನಿದ್ದಾರಲ್ಲ, ಅವರು ಮುಂದೆ ಹೆಂಗೆ ತಮ್ಮ ಕರಿಯರನ್ನು ಬಿಲ್ಡ್ ಮಾಡ್ಕೋಬೋದು ಅಂತ. ಯಾಕಂತಂದರೆ ಫಾರ್ ಮೀ ಆ್ಯಸ್ ಎ ಟೀಚರ್, 90% ಮಾಡಿ MBBS ಮಾಡುವಂತಹ ಸ್ಟೂಡೆಂಟ್ ಎಷ್ಟು ಇಂಪಾರ್ಟೆಂಟು, 70% ಮಾಡುವಂತಹ ಸ್ಟೂಡೆಂಟು ನನಗೆ ಅಷ್ಟೇ ಇಂಪಾರ್ಟೆಂಟ್. ಈಕ್ವಲಿ 50% ಮಾಡುವಂತಹ ಸ್ಟೂಡೆಂಟು ನನಗೆ ಅಷ್ಟೇ ಈಕ್ವಲ್, ಅವರ ಭವಿಷ್ಯ ಕೂಡ ಅಷ್ಟೇ ಈಕ್ವಲ್. 50% ಎದಕ್ಕಾಯಿತು? ದೇರ್ ಮೇ ಬಿ 2 ರೀಸನ್ಸ್. ಒಂದು, ಇವೊಂದು ನಿಮಗೆ 70% ಮಾಡುವಂತಹ ಕೆಪಾಸಿಟಿ ಇದ್ರೂ ನಿಮ್ಮ ನೆಗ್ಲಿಜೆನ್ಸಿಯಿಂದ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡೋದು, ಹರಟೆ ಹೊಡೋದು, ಸುತ್ತಾಡೋದು, ಸೊ ಹೀಗೆ ಟೈಮ್ ವೇಸ್ಟ್ ಮಾಡಿ ಎಕ್ಸಾಮಲ್ಲಿ 70% ಮಾಡುವಂತಹ ಅರ್ಹತೆ ಇದ್ರೂ ನಿಮ್ಮ ನೆಗ್ಲಿಜೆನ್ಸಿಯಿಂದ 50% ಆಗಿರ್ಬೋದು. ಅಥವಾ ಇನ್ನೂ ಒಂದು ಕೆಟಗರಿ ನಾನು ಹೇಳ್ತಿರೋದು, ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವರಿಗೆ ಕಾನ್ಸೆಪ್ಟ್ ಅರ್ಥ ಆಗದೆ ಇರ್ಬೋದು, ಅಥವಾ ಅರ್ಥ ಆದ್ರೂ ಅದನ್ನ ಎಕ್ಸಾಮಲ್ಲಿ ಅವ್ರಿಗೆ ಅದನ್ನ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹೀಗೆ ಯಾವುದೋ ರೀಸನ್ಸಿಂದ 50% ಅಥವಾ 60% ಮಾಡುವಂತಹ ಅಷ್ಟೇ ಕೆಪಾಸಿಟಿ ಇರುವಂತಹ ಸ್ಟೂಡೆಂಟ್ಸು ಎವ್ರಿ ಅಕಾಡೆಮಿಕ್ ಇಯರ್ನಲ್ಲೂ ಇರ್ತಾರೆ, ಹೌದಾ? ಒಂದು ವರ್ಷಕ್ಕೆ ಲಕ್ಷಗಟ್ಟಲೆ ಸೆಕೆಂಡ್ PU ಎಕ್ಸಾಮನ್ನು ಬರೆದ್ರೂ ಸ್ಟೂಡೆಂಟು, ಅದರಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಅಂತೂ MBBSಗೆ ಹೋಗಲ್ಲ, ಎಲ್ಲ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಹೋಗಲ್ಲ. ಸ್ವಲ್ಪ ಜನ ಸ್ಟೂಡೆಂಟ್ಸು ಹಾಗೆ ಉಳ್ಕೊಂಡ್ಬಿಡ್ತಾರೆ, ಯಾಕಂದರೆ ಅವರು ಒಂದು 50 ಅಥವಾ 60% ಮಾಡುವಂತಹ ಅಷ್ಟೇ ಕೆಪಾಬಿಲಿಟಿ ಇರುತ್ತೆ. ಸೊ ಆ ಸ್ಟೂಡೆಂಟ್ಸು ಮುಂದೆ ಏನು ಮಾಡಬೇಕು ಅಂತ. ಸೊ ಅವರು ಪೂರ್ತಿ ಜಗತ್ತೇ ತಲೆ ಮೇಲೆ ಬಿದ್ದರಂಗೆ, ನಾನು ಡಾಕ್ಟರ್ ಆಗಲಿಲ್ಲ, ಇಂಜಿನಿಯರ್ ಆಗಲಿಲ್ಲ, ಸೊ ನನ್ನ ಕರಿಯರನ್ನು ನಾನು ಹೆಂಗೆ ರೂಪಿಸ್ಕೋಬೇಕು ಅಂತ ಪೂರ್ತಿಯಾಗಿ ಟೆನ್ಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನೀವು ಕೂಡ
ಮನಸ್ಸು ಮಾಡಿದರೆ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಕರಿಯರನ್ನು ನೀವು ಬಿಲ್ಡ್ ಮಾಡ್ಕೋಬೋದು. ಇವಾಗ MBBS ಮತ್ತು ಇಂಜಿನಿಯರ್ ಇಲ್ಲ ಅಂತಂದರೆ ಒಂದು ನಮಗೆ ಗೊತ್ತಿರೋರಂಗೆ ನೀವು BSc ಹೋಗ್ಬೋದು. BSc ಆದಮೇಲೆ ನಿಮ್ಗೆ ಯಾವುದಾದ್ರೂ ಸ್ಪೆಷಲ್ ಸಬ್ಜೆಕ್ಟ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ನೀವು ಮಾಸ್ಟರ್ ಡಿಗ್ರಿ ಮಾಡ್ಬೋದು ಯೂನಿವರ್ಸಿಟೀಸ್ನಲ್ಲಿ. ದೆನ್ ಅಗೇನ್ ನೀವು ಟೀಚಿಂಗ್ ಫೀಲ್ಡಿಗೆ ಬರ್ಬೋದು ಅಥವಾ ರಿಸರ್ಚ್ ಫೀಲ್ಡಿಗೂ ಹೋಗ್ಬೋದು. ಹೌದಾ? ಇಲ್ಲ ನಮಗೆ ಇದು ಮಾಡೋಕ್ಕಾಗಲ್ಲ ಅಂದರೆ ಈ ಫೀಲ್ಡು ನಮಗೆ ಬೇಡ ಅಂದರೆ ಟೀಚಿಂಗ್ ಬೇಡ ಅಂತ ಅನ್ನೋರಿದ್ರು ಅಂತಂದರೆ ಅಂತಹ ಸ್ಟೂಡೆಂಟ್ಸು ಕಣ್ಣು ಮುಚ್ಚಿ ಒಂದು ಕೋರ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಅದು ಯಾವುದು ಅಂತಂದರೆ ಪ್ಯಾರಾಮೆಡಿಕಲ್ ಕೋರ್ಸಸ್. ಸೊ ನಿಮಗೆಲ್ಲ ಗೊತ್ತಿದೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಅರೆ ವೈದ್ಯಕೀಯ ಅಂತ ಒಂದು ವಿಭಾಗ ಇದೆ. ಮೊದಲು ಇದನ್ನೇನು ಮಾಡ್ತಾಯಿದ್ರು, PU ಬೋರ್ಡ್ನಲ್ಲಿನೇ JOC ಅಂತ ಕನ್ಸಿಡರ್ ಮಾಡ್ತಾಯಿದ್ರು, ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂತ. ಇವಾಗ ಸಪ್ರೇಟಾಗಿ ಅದಕ್ಕೆ ಒಂದು ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತಲೇ ರಚನೆ ಮಾಡಿದ್ದಾರೆ, ಬಿಲ್ಟ್ ಮಾಡಿದ್ದಾರೆ. ಅದರಿಂದ ಎಲ್ಲ ರೂಲ್ಸು, ಎಕ್ಸಾಮ್ ಡೇಟ್ಸು, ರಿಸಲ್ಟ್ಸು ಎಲ್ಲ ಅನೌನ್ಸ್ ಆಗುತ್ತೆ, ಅಪ್ಲಿಕೇಶನ್ನು, ಅಡ್ಮಿಷನ್ ಎಲ್ಲನೂ. ಸೊ ನೀವೇನಾದರೂ ನಮಗೆ MBBS ಬೇಡ, ಇಂಜಿನಿಯರಿಂಗ್ ಬೇಡ, BSc ಬೇಡ ಅಂತಿದ್ರೆ, ಸ್ವಲ್ಪ ಫೈನಾನ್ಷಿಯಲಿನೂ ನೀವು ವೀಕ್ ಆಗಿದ್ದರೆ, ಫೈನಾನ್ಷಿಯಲಿ ನೀವು ಬೇಗ ಸ್ಟೇಬಲ್ ಆಗಿ ನಿಮ್ಮ ಫ್ಯಾಮ್ಲಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಪ್ಲೀಸ್ ಗೋ ಫಾರ್ ಪ್ಯಾರಾಮೆಡಿಕಲ್ ಕೋರ್ಸಸ್. ಪ್ಯಾರಾಮೆಡಿಕಲ್ ಕೋರ್ಸಸ್ ಅರೆ ವೈದ್ಯಕೀಯ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಇದು ತುಂಬ ಲೋ ಲೆವೆಲ್ ಕೆಲಸ ಅಂತ ಅದು ತಲೆಯಲ್ಲಿ ತೆಗೆದುಬಿಡಿ. ತುಂಬ ಕಡಿಮೆ ಸ್ಯಾಲ್ರಿ ಇರುತ್ತೆ, ಅಲ್ಲಿನೂ ಮಾಡೋಕ್ಕಿರೋದಿಲ್ಲ, ಹಾಗೇನೂ ಇಲ್ಲ. ಕರೆಂಟ್ ಪ್ಯಾಂಡಮಿಕ್ ಸಿಚುವೇಷನ್ನಲ್ಲಿ ನಮ್ಗೆ ಗೊತ್ತಿದೆ ಹೆಲ್ತ್ ಕೇರ್ ಸೆಕ್ಟರಿಗೆ ಎಷ್ಟು ಡಿಮಾಂಡ್ ಇದೆ ಅಂತ. ಹೌದಾ? ದಿಸ್ ಈಸ್ ದ ರೈಟ್ ಟೈಮ್. ನೀವು 50% ಮಾಡಿದ್ದೀರಾ, 55 ಮಾಡಿದ್ದೀರಾ, 60 ಮಾಡಿದ್ದೀರಾ, ಸೊ ಯು ಗೋ ಫಾರ್ ಪ್ಯಾರಾಮೆಡಿಕಲ್. ಅಲ್ಟಿಮೇಟ್ಲಿ ಪ್ಯಾರಾಮೆಡಿಕಲ್ ಅಂತಂದರೆ ಏನು ನಮ್ಗೆ ಗೊತ್ತಿರೋಂಗೆ, ಜಸ್ಟ್ ಇಮ್ಯಾಜಿನ್ ನೀವು ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೀರಾ ಅಂತ ಇಮ್ಯಾಜಿನ್ ಮಾಡಿ. ಸೊ ಹಾಸ್ಪಿಟ್ಲಲ್ಲಿ ನಾವು ಹಾಸ್ಪಿಟ್ಲ್ ಅಂದ ತಕ್ಷಣ ಡಾಕ್ಟರ್ ಅಂತ ಹೇಳ್ತೀವಿ. ಹೌದಾ? ಬಟ್ ಅಲ್ಲಿ ಡಾಕ್ಟರ್ ಒಬ್ಬರದೇ ಕೆಲಸ ಇರೋದಿಲ್ಲ. ಅಲ್ಲಿ ಆ್ಯಸ್ ಎ ಟೀಮ್ ಅಂತ ಬೇರೆ ಬೇರೆ ಸೆಕ್ಷನಿಂದ, ಬೇರೆ ಬೇರೆ ವಿಭಾಗದಿಂದ ಅಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಅಲ್ಲಿ ಸಿಸ್ಟಮ್ಮು ಕರೆಕ್ಟಾಗಿ ವರ್ಕ್ ಆಗ್ತಾ ಇರುತ್ತೆ. ಸ್ವಲ್ಪ ಜನ ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ, ಅವರು ನಿಮ್ಮ ಬ್ಲಡ್ಡನ್ನು ಕಲೆಕ್ಟ್ ಮಾಡೋದು, ಯೂರಿನ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡೋದು. ಸ್ವಲ್ಪ ಜನ ECG ಮಾಡ್ತಾ ಇರ್ತಾರೆ, ಸ್ವಲ್ಪ ಜನ ಡಯಾಲಿಸಿಸ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಜನ ನರ್ಸಿಂಗಲ್ಲಿ ಇರ್ತಾರೆ, ಸ್ವಲ್ಪ ಜನ ಎಲ್ಲ ಇನ್ಸ್ಪೆಕ್ಷನನ್ನು ಮಾಡ್ತಾ ಇರ್ತಾರೆ. ಸೊ ಡಾಕ್ಟರನ್ನು ಬಿಟ್ಟು ಅಲ್ಲೇನು ಮಿಕ್ಕಿದ ಜನಗಳಿದಾರಲ್ಲ ಅವರೆಲ್ಲ ಏನು ದೇ ಹ್ಯಾವ್ ಕಮ್ ಫ್ರಮ್ ದ ಪ್ಯಾರಾಮೆಡಿಕಲ್ ಕೋರ್ಸಸ್. ಸೊ ನಿಮಗೆ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋಕ್ಕೂ ಇಂಟ್ರೆಸ್ಟ್ ಇದೆ, ಬಟ್ ನಾನು ಆ್ಯಸ್ ಎ ಡಾಕ್ಟರ್ ಅಥವಾ ನನಗೆ MBBS ಮಾಡೋಕ್ಕಾಗಲ್ಲ ಅಂತಂದರೆ ದೆನ್ ಗೋ ಫಾರ್ ಪ್ಯಾರಾಮೆಡಿಕಲ್ ಕೋರ್ಸಸ್. ಯಾವುದೇ ರೀತಿಯಲ್ಲೂ ಈ ಕೋರ್ಸಸ್ಸು ಕಡಿಮೆ ಇಲ್ಲ. ಅಫ್ಕೋರ್ಸ್ ಪ್ಯಾರಾಮೆಡಿಕಲ್ ಕೋರ್ಸಸ್ಸಿಗೆ ಕರ್ನಾಟಕದಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಯಾಕಂತಂದರೆ ಸ್ಟೂಡೆಂಟ್ಸಿಗೆ ನಾವು ಹೇಳಿದ ಮೇಲೇ ಗೊತ್ತಾಗುತ್ತೆ. ಹೌದಾ? ಇವಾಗ ಹೆಂಗೆ ನಾವು MBBS ಫುಲ್ ಸ್ಟ್ರೆಸ್ ಮಾಡಿ ಹಿಂಗಿರುತ್ತೆ ಹಂಗಿರುತ್ತೆ, ಫಸ್ಟ್ ಇಯರ್ ಹಿಂಗಿರುತ್ತೆ ಅಂತ ಎಷ್ಟೊಂದು MBBS ಸ್ಟೂಡೆಂಟ್ಸೇ ವಿಡಿಯೋ ಮಾಡಿ ಬಿಡ್ತಾರೆ ಯೂಟ್ಯೂಬ್ನಲ್ಲಿ. ಅದನ್ನು ನೋಡಿ ಸ್ಟೂಡೆಂಟ್ಸಿಗೆ ಒಂದು ಮೋಟಿವೇಶನ್ ಅಂತ ಸಿಗುತ್ತೆ, ಅದರ ಬಗ್ಗೆ ಹೇಳಿ. ಬಟ್ ಈ ಪ್ಯಾರಾಮೆಡಿಕಲ್ ಬಗ್ಗೆ ಜಾಸ್ತಿ ಎಲ್ಲೂ ಇನ್ಫಾರ್ಮೇಷನ್ ಸಿಗದೇ ಇರೋದಕ್ಕೆ ಕಡಿಮೆ ಜನ ಬಗ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದೆ, ಅದಕ್ಕೆ ಕಡಿಮೆ ಜನ ಸ್ಟೂಡೆಂಟ್ಸು ಅದನ್ನು ಆಪ್ಟ್ ಮಾಡ್ತಾರೆ. ಬಟ್ ಹಾಗಿಲ್ಲ. ಇವಾಗಿನ ಪರಿಸ್ಥಿತಿನಲ್ಲಿ ಪ್ಯಾಂಡಮಿಕ್ನಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ಗೆ ಎಷ್ಟು ಡಿಮಾಂಡ್ ಇದೆ ಅಂತಂದರೆ ಎಲ್ಲ ಫೀಲ್ಡ್ನಲ್ಲಿರುವಂತಹ ಹೆಲ್ತ್ ಕೇರ್ನಲ್ಲಿರುವಂತಹ ಎಲ್ಲ ಮೆಂಬರ್ಸಿಗೂ ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಸಿಗ್ತಾ ಇದೆ. ಕೆಲವೊಂದು ಹಳ್ಳಿಗಳಲ್ಲಿ ಒಬ್ಬರು ಅಥವಾ ಇಬ್ಬರು ಡಾಕ್ಟರ್ ಇರೋ ಕಡೆ ಈ ಪ್ಯಾರಾಮೆಡಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಂತಹ ಎಷ್ಟೊಂದು ನರ್ಸ್ಗಳಾಗಲಿ, ಟೆಕ್ನಿಷಿಯನ್ಸ್ ಆಗಲಿ ಎಷ್ಟು ಇಫೆಕ್ಟಿವ್ ರೀತಿಯಲ್ಲಿ ಅವರು ಸಿಚುವೇಶನನ್ನು ಕೂಡ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಪ್ಯಾರಾಮೆಡಿಕಲ್ ಕೋರ್ಸನ್ನು ಯಾವುದೇ ಒಂದು ಲೋ ಅಂತ ಇಟ್ಕೊಂಡು ಹೋಗಬೇಡಿ, ಅಲ್ಲಿಯೂ ಕೂಡ ಡಿಮಾಂಡ್ ಇದೆ, ಅಲ್ಲಿಯೂ ಕೂಡ ನೀವು ನಿಮ್ಮ ಕರಿಯರನ್ನು ಬಿಲ್ಡ್ ಮಾಡ್ಕೋಬೋದು. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್, ಪ್ಯಾರಾಮೆಡಿಕಲ್ ಗೌರ್ಮೆಂಟ್ ಕಾಲೇಜಸ್ ಇರ್ತವೆ ಮತ್ತು ಪ್ರೈವೇಟ್ ಕಾಲೇಜಸ್ ಇರ್ತವೆ. ಓಕೆ, ಈ ಕಾಲೇಜಸ್ಗಳಲ್ಲಿ ನಿಮಗೆ ಟೀಚ್ ಮಾಡುವಂತಹ ಏನು ಟೀಚರ್ಸ್ ಅಥವಾ ಫ್ಯಾಕಲ್ಟೀಸ್ ಇರ್ತಾರಲ್ಲ, ಅವರು ಅವರು MSc ನರ್ಸಿಂಗಿಂದ ಬಂದಿರ್ತಾರೆ ಅಥವಾ ಮೋಸ್ಟ್ ಆಫ್ ದ ಟೈಮ್ ಇವನ್ ಡಾಕ್ಟರ್ಸೇ ಬಂದು ನಿಮಗೆ ಟೀಚ್ ಮಾಡ್ತಾರೆ ಸಬ್ಜೆಕ್ಟನ್ನು. ಯಾಕಂದರೆ ಅಲ್ಟಿಮೇಟ್ಲಿ ನೀವು ಪ್ಯಾರಾಮೆಡಿಕಲ್ ಕೋರ್ಸ್ ಮುಗಿಸಿ ಹೊರಗೆ ಬಂದ ಮೇಲೆ ನೀವು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಬೇಕು ಅಂದರೆ ಡಾಕ್ಟರ್ ಲೆವೆಲಿಗೆ, ನೀವು ಡಾಕ್ಟರ್ ಜೊತೆನೇ ನೀವು ಡಾಕ್ಟರ್ ಲೆವೆಲಿಗೆಲ್ಲ ಅಫ್ಕೋರ್ಸ್ ಅವ್ರದ್ದು ಪ್ರೊಫೆಷನ್ ಬೇರೆ ಇರುತ್ತೆ, ಬಟ್ ಅವ್ರಿಗೆ ನೀವು ಈಕ್ವಲ್ ಆಗಿ ಹೆಲ್ಪ್ ಮಾಡೋದ್ರಿಂದನೇ ಅಲ್ಲಿ ಒಂದು ಸರ್ಜರಿ ಅಂತ ಆಗುತ್ತೆ, ಒಂದು ಆಪ್ರೇಷನ್ ಅಂತ ಆಗುತ್ತೆ. ಸೊ ನೀವು ಅಲ್ಟಿಮೇಟ್ಲಿ ಡಾಕ್ಟರ್ಸ್ ಜೊತೆನೇ ಕೆಲಸ ಮಾಡಬೇಕು. ಸೊ ನೀವು ಈ ಕೋರ್ಸ್ಗಳನ್ನು ಕಲಿಬೇಕಾದ್ರೆ ನಿಮಗೆ ಟೀಚಿಂಗಿಗೆ ಅಂತ ಬರೋರೇ ಡಾಕ್ಟರ್ಸ್ಗಳು. ಸೊ ವಾಟ್ ಐ ಥಾಟ್ ಈಸ್, ನಾನು ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ಎಲ್ಲ ಕಡೆ ಗೂಗಲ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಡು ಹೇಳೋ ಬದಲಿಗೆ
ಯಾರಾದರೂ ಒಬ್ಬರು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಈ ರೀತಿ ಪ್ಯಾರಾಮೆಡಿಕಲ್ ಕೋರ್ಸಸ್ ಬಗ್ಗೆ ಗೊತ್ತಿರಬೇಕು, ಅದರ ಇಂಪಾರ್ಟೆನ್ಸ್ ಆಗಲಿ ಅಥವಾ ಅವರಿಗೆ ಟೀಚ್ ಮಾಡುವಂತಹ ಡಾಕ್ಟರ್ಸ್ ಜೊತೆ ಇನ್ಫಾರ್ಮೇಷನನ್ನು ಕೊಟ್ಟರೆ ಸ್ಟೂಡೆಂಟ್ಸಿಗೆ ಇನ್ನೂ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತ. ಸೊ ಆವಾಗ ನನಗೆ ಇವಾಗಷ್ಟೇ ರೀಸೆಂಟಾಗಿ ಪರಿಚಯ ಆದಂತಹ ಡಾಕ್ಟರ್ ಒಬ್ಬರು ಡಾಕ್ಟರ್ ಸಂದೀಪ್ ಹುಯಿಲ್ಗೋಳ್ ಅಂತ. ನೀವೇನಾದರೂ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದಿಂದ ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ, ಎಕ್ಸ್ಪೆಷಲಿ ಅದರಲ್ಲಿ ಬಾಗಲಕೋಟೆಯಿಂದ ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮಗೆ ಈ ಡಾಕ್ಟ್ರ್ ಗೊತ್ತಿರ್ಬೋದು. ಡಾಕ್ಟರ್ ಸಂದೀಪ್ ಹುಯಿಲ್ಗೋಳ್ ಅಂತ. ಇವರು KMCನಲ್ಲಿ MBBS ಕಂಪ್ಲೀಟ್ ಮಾಡಿದ್ದಾರೆ. ಅದಾದಮೇಲೆ ಬೆಂಗಳೂರಿನಲ್ಲಿ ಇಂಟರ್ನಲ್ ಮೆಡಿಸಿನ್ಸನ್ನು ಮಾಡಿದ್ದಾರೆ. ದೆನ್ ಹಿ ವೆಂಟ್ ಟು UK ನಲ್ಲಿ ಮಾಸ್ಟರ್ ಇನ್ ನೆಫ್ರಾಲಜಿ, ಅಂದರೆ ಮೂತ್ರಪಿಂಡ ಶಾಸ್ತ್ರ ಅಂತ ನಾವೇನು ಹೇಳ್ತೀವಲ್ಲ. ಸೊ ಹಿ ಈಸ್ ಅ ಸ್ಪೆಷಲಿಸ್ಟ್ ಇನ್ ನೆಫ್ರಾಲಜಿ ಆ್ಯಂಡ್ ಹಿ ಈಸ್ ಒನ್ ಆಫ್ ದ ಯಂಗೆಸ್ಟ್ ಇಂಡಿಯನ್ ಟು ರಿಸೀವ್ ದ ಅವಾರ್ಡ್ Fellow of American Society of Nephrology, and he is named as Ambassador of Nephrology for Asia in the year 2016. Just give me a moment, I'll connect the call with the sir and paramedical ಬಗ್ಗೆ ಇರುವಂತಹ ಸಾಕಷ್ಟು ಇನ್ಫಾರ್ಮೇಷನ್ಗಳ ಬಗ್ಗೆ ನಾವು ಇದನ್ನ ಕಲಿಯೋಣಂತೆ. ಜಸ್ಟ್ ಗಿವ್ ಅ ಮಿನಿಟ್. ಸರ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್ ಚಾನಲ್. ಹಲೋ ಮೇಡಮ್, ಥ್ಯಾಂಕ್ಸ್ ಫಾರ್ ದ ಇನ್ವೈಟ್. ಸರ್, ನಮ್ಮ ಚಾನಲ್ನಲ್ಲಿರುವಂತಹ ಸ್ಟೂಡೆಂಟ್ಸಿಗೆ ಇವಾಗಷ್ಟೇ ನಾನು ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೆ. ಸೊ ಆ್ಯಕ್ಚುಲಿ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಅಂದರೆ ಇದರಲ್ಲಿ ಏನು ಕಲೀಲಿಕ್ಕೆ ಇರ್ತಾರೆ ಸ್ಟೂಡೆಂಟ್ಸ್, ಆ್ಯಕ್ಚುಲಿ ಅಲ್ಲಿ ಏನು ಕಲಿಬೇಕು ಮತ್ತು ಯಾರ್ಯಾರು ಇದನ್ನು ಕಲಿಬಹುದು ಅಂತ. ಓಕೆ ಮೇಡಮ್, ಆ್ಯಕ್ಚುಲಿ ಪ್ಯಾರಾಮೆಡಿಕಲ್ ಅಂತಂದರೆ ಅಲೈಡ್ ಹೆಲ್ತ್ ಕೇರ್ ಮತ್ತು ನರ್ಸಿಂಗ್ ಅವರು ದೇ ಕಮ್ ಅಂಡರ್ ಪ್ಯಾರಾಮೆಡಿಕಲ್. ಈಗ ಅರ್ಲಿಯರ್ ಇಟ್ ವಾಸ್ ಕಾಲ್ಡ್ ಪ್ಯಾರಾಮೆಡಿಕಲ್, ಈಗ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಂತೂ ಅಂತಾರೆ. ಸೊ ಈಗ ಇವ್ರು ಯಾರು ಅಂತಂದ್ರೆ, ಆಕ್ಚುಲಿ ದೀಸ್ ಆರ್ ದ ಪಿಲರ್ಸ್ ಆಫ್ ಹೆಲ್ತ್ ಕೇರ್. ಐ ಆಲ್ವೇಸ್ ಟೆಲ್ ದೆಮ್. ಈಗ ಒಂದು ಹೆಲ್ತ್ ಕೇರ್ ಸಿಸ್ಟಮ್ ನಡಿಬೇಕಂತಂದ್ರೆ ದೀಸ್ ಆರ್ ದ ಪೀಪಲ್ ಹೂ ಆರ್ ವೆರಿ ಇಂಪಾರ್ಟೆಂಟ್ ರಾದರ್ ದ್ಯಾನ್ ದ ಡಾಕ್ಟರ್ಸ್ ದೆಮ್ಸೆಲ್ಸ್. ಡಾಕ್ಟರ್ಸ್ ಕೇವಲ ಟ್ರೀಟ್ಮೆಂಟ್ ಕೊಡಬಹುದು, ಬಟ್ ಅದನ್ನ ಎಕ್ಸಿಕ್ಯೂಷನ್ ಮಾಡೋರು ಅಂಡ್ ಸಪೋರ್ಟಿಂಗ್ ಏನಿರ್ತಾರಲ್ಲ, ಇದೆಲ್ಲ ಆಲ್ ದಿಸ್ ಇಸ್ ಡನ್ ಬೈ ಪ್ಯಾರಾಮೆಡಿಕಲ್ ಸ್ಟಾಫ್. ಉದಾಹರಣೆಗೆ ಈಗ ಲ್ಯಾಬ್ ಟೆಕ್ನಿಷಿಯನ್ಸ್, ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನ್ಸ್ ಕೋರ್ಸ್ ಅಂತ ಬರುತ್ತೆ. ಈಗ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್, ಆಮೇಲೆ ಡಿಪ್ಲೊಮಾ ಡಯಾಲಿಸಿಸ್, ಡಿಪ್ಲೊಮಾ OT ಅಂಡ್ ಅನಸ್ಥೆಸಿಯಾ ಟೆಕ್ನಾಲಜಿ, ಡಿಪ್ಲೊಮಾ ಆಫ್ಥಾಲ್ಮಿಕ್ ಟೆಕ್ನಾಲಜಿ, ಆಮೇಲೆ ಈವನ್ ಡೆಂಟಿಸ್ಟ್ ಸಪೋರ್ಟ್ ಬರ್ತದೆ, ಆಮೇಲೆ ಇಕೋಕಾರ್ಡಿಯಾಲಜಿ ಟೆಕ್ನಿಷಿಯನ್ಸ್, ಆಮೇಲೆ ಕಾರ್ಡಿಯಾಕ್ ಟೆಕ್ನಿಷಿಯನ್ಸ್. ದೇರ್ ಆರ್ ವೇರಿಯಸ್ ಕೋರ್ಸಸ್ ಲೈಕ್ ದಟ್. ಸೊ ದೀಸ್ ಆರ್ ದ ಪೀಪಲ್ ಹೂ ಹೆಲ್ಪ್ ಎ ಡಾಕ್ಟರ್ ಟು ರನ್ ಹಿಸ್ to do his work properly as a team. Nursing, most important, as a team. Most important among that is nursing agli. All these things come under allied healthcare professionals, andre paramedical anta anbahadu. Earlier it is also called paramedical and allied healthcare professionals. Okay, so ಯಾರ್ಯಾರು ಈ ಕೋರ್ಸ್ ಗಳನ್ನು ಆಪ್ಟ್ ಮಾಡಬಹುದು ಅಂತ. Okay, right. Iga there are two ways in which a person can pursue paramedical courses. ಯಾವ ತರ ಅಂತಂದ್ರೆ, SSLC ಆದ ನಂತರ they can join. Yes. SSLC ಆದ ನಂತರ they can do diploma courses. ಈಗ ಪ್ಯಾರಾಮೆಡಿಕಲ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಕರ್ನಾಟಕದಲ್ಲಿದೆ, ಆಮೇಲೆ ಈವನ್ ನರ್ಸಿಂಗ್ ಕೌನ್ಸಿಲ್. ಸೊ they can either do diploma in health inspector, diploma in lab technology courses, ಅಥವಾ ಹೇಳಿದ್ನಲ್ಲ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್. ಸೊ ಆಫ್ಟರ್ 10th ಮಾಡಿದ್ರೆ it is a 3-year course. First year will be common for everybody. Same now PUCL kaltange physics, chemistry, biology, all these things come under first year. Then second year and third year will be particular to that particular stream. Ashtaldane iga after 10+2 also 12th ಆದ್ಮೇಲೂ ಕೂಡ students can go to diploma or even bachelors. BSc dialysis technology, BSc nursing, BSc any allied healthcare, respiratory technician anta barutte, echocardiography technicians anta bartave. So even BSc also they can opt if they go after 10+2 science. Okay. There is definitely a good amount of competition for this. In case competition illa, if they want, they are not able to get into BSc antandre they can go into diploma, but 10+2 science agidre they can directly go as a lateral entry to second year. Okay. Second year ಅಥವಾ ಸೈನ್ಸ್ ಸ್ಟ್ರೀಮ್ ಇರಲಿಲ್ಲ, ಆರ್ಟ್ಸ್ ಅಥವಾ ಕಾಮರ್ಸ್ ಸ್ಟ್ರೀಮ್ ಅವರು ಮತ್ತೆ ಫಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ದೀಸ್ ಆರ್ ದ ಆಪ್ಷನ್ಸ್ ಅವೈಲೇಬಲ್. They can either go as a diploma student, they can go into BSc if they are from 10+2 science background. ಓಕೆ ಸರ್, ಇವಾಗ DMLT ಆಗಲಿ ಅಥವಾ BSc ಎಲ್ಲ ಮಾಡಿ ಮುಗಿಸಿ ಆದಮೇಲೆ ಅಂದರೆ ಕೋರ್ಸ್ ಕಂಪ್ಲೀಟ್ ಆದಮೇಲೆ
ಹೊರಗಡೆ ಬಂದಮೇಲೆ ಇವರು ಎಲ್ಲೆಲ್ಲಿ ವರ್ಕ್ ಮಾಡ್ಬೋದು ಅಂತ, ಇವ್ರ ಕರಿಯರನ್ನು ಹೆಂಗೆ ಬಿಲ್ಡ್ ಮಾಡ್ಕೋಬೋದು ಅಂತ. Every different subject has got different weightage, different responsibilities, different requirements are there. Majority irodu lab technician, very common everywhere. Even a single lab, ಯಾವುದೇ ಲ್ಯಾಬ್ ಬೇಕಂದ್ರೂ ಕೂಡ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮಾಡಿದವ್ರನ್ನ ತಗೊಳ್ಳೇಬೇಕು. So that is why diploma lab technician ಮಾಡಿದವರು they can go and get attached to a clinic. ಅವ್ರದೇ ಆದ ಸ್ವಂತ ಲ್ಯಾಬ್ ಮಾಡ್ಕೋಬಹುದು ಯಾವ್ದಾದ್ರು ಕ್ಲಿನಿಕ್ ಅಲ್ಲಿ. Bigger hospitals they can work as a lab technicians. Apart from this, I mean, even I have my own friends. ಅಂದ್ರೆ ಈಗ ನನ್ನ ಜೊತೆಗೆ ನನ್ನ ಕ್ಲಿನಿಕ್ ಅಲ್ಲಿ ಏನ್ ಲ್ಯಾಬ್ ಮಾಡ್ತಾ ಇದಾರಲ್ಲ, he has a chain of labs in Bagalkot. Actually I am from Bagalkot, so he has about 5 to 6 labs in different clinics. So ee tara, so they can become entrepreneurs themselves by having different labs. They can work in bigger labs, or even a small village allu kuda yadadru clinic idre adr jotege lab ಮಾಡ್ಕೊಂಡಿರಬಹುದು. So in case they are not able to get into professional degree courses like MBBS agli, BMS agli, idake if they are not able to get into these courses, ಅವರು definitely they can choose diploma as an option. Okay. ಆಮೇಲೆ ಈಗ ಡಿಪ್ಲೊಮಾ ಮಾಡಿದವರು they can go into BSc ಮಾಡಬಹುದು. BSc ಮಾಡಿ MSc ಮಾಡ್ತಾರೆ. MSc ಮಾಡಿ ಎಷ್ಟೋ ಜನ they can work as a faculty. Okay. Even in medical colleges ಅಲ್ಲೂ ಕೂಡ ಫ್ಯಾಕಲ್ಟಿ ಅಂತ ವರ್ಕ್ ಮಾಡಬಹುದು. ಈವನ್ ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕಾಲೇಜಸ್ ಅಲ್ಲಿ ಫ್ಯಾಕಲ್ಟಿ ಅಂತ ವರ್ಕ್ ಮಾಡಬಹುದು. ಈ ಸದ್ಯಕ್ಕೆ ಮಾತ್ರ ಈಗ MSc ಮಾಡಿದವರಿಗಂತೂ ಸಾಕಷ್ಟು ಡಿಮಾಂಡ್ ಇದೆ. ದೇರ್ ಆರ್ ಮೆನಿ ಕಾಲೇಜಸ್. ಆಮೇಲೆ ಗೌರ್ಮೆಂಟ್ ನವರು ಅಲೈಡ್ ಹೆಲ್ತ್ ಕೇರ್ ಫೋರ್ಸ್ ಜಾಸ್ತಿ ಮಾಡ್ಬೇಕಂತ ಹೇಳಿ, ಎಸ್ಪೆಷಲಿ ಈಗ ಆಫ್ಟರ್ ದಿಸ್ ಪ್ಯಾಂಡಮಿಕ್ everybody has realized, even the government has realized that skilled workers are needed. So multiple people are applying for these paramedical colleges, and government has made the rules a bit lenient. ಈಗ permissions easily ಸಿಗ್ತವೆ. So need of faculty is also there. So ಹಿಂಗಾಗಿ even especially MSc nursing ಮಾಡಿದವರಿಗೂ ಅಥವಾ MSc paramedical subjects ಯಾರಿಗಾದ್ರೂ ಮಾಡಿದವರಿಗೆ they can they can get recruited in colleges as well. So they can work in as a private technicians, or they can work as a in the colleges. ಇದು ಬರೀ ಲ್ಯಾಬ್ ಟೆಕ್ನಿಷಿಯನ್ ಆಯ್ತು. ಈಗ ಇವನ್ ಡಿಪ್ಲೊಮಾ ಡಯಾಲಿಸಿಸ್ ಮಾಡ್ತಾರೆ. ಸಾಕಷ್ಟು ಎಲ್ಲ ಹಾಸ್ಪಿಟಲ್, ಎವ್ರಿ ಮೇಜರ್ ಹಾಸ್ಪಿಟಲ್ ಹ್ಯಾಸ್ ಗಾಟ್ ಡಯಾಲಿಸಿಸ್ ಯೂನಿಟ್ಸ್. ಸೊ ಗುಡ್ ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ಆರ್ ವೆರಿ ಮಚ್ ನೀಡೆಡ್ ಎವ್ರಿವೇರ್. ಸೊ ಡಯಾಲಿಸಿಸ್ ಟೆಕ್ನಿಷಿಯನ್ ಮಾಡಿದವರು ರೆಸ್ಪಿರೇಟರಿ ಥೆರಪಿಸ್ಟ್ ಅಂತ ಬರ್ತಾರೆ. ಈಗ ದೇ ಆರ್ ವರ್ಕಿಂಗ್ ವಿತ್ ಪಲ್ಮನಾಲಜಿಸ್ಟ್, ಅಂದ್ರೆ ಲಂಗ್ಸ್ ಸ್ಪೆಷಲಿಸ್ಟ್ ಜೊತೆಗೆ ಕೆಲಸ ಮಾಡ್ತಿರ್ತಾರೆ. ಇಕೋ ಟೆಕ್ನಿಷಿಯನ್ಸ್, ಇಕೋ ಕಾರ್ಡಿಯೋಗ್ರಫಿ, ಎವ್ರಿ ಹಾಸ್ಪಿಟಲ್. ಐ ಮೀನ್ ಹಾರ್ಡಿ ನಾ ಇಲ್ಲಿ ಬಾಗಲಕೋಟಿಗೆ 6 years ಬ್ಯಾಕ್ ಬಂದಾಗ ಒಬ್ರು ಇಕೋ ಟೆಕ್ನಿಷಿಯನ್ ಇದ್ರು. ಒನ್ ಸಿಂಗಲ್ ಪರ್ಸನ್ ಫಾರ್ ಹಿ ವಾಸ್ ರನ್ನಿಂಗ್ ಅರೌಂಡ್ ಆಲ್ ದ ಹಾಸ್ಪಿಟಲ್ಸ್ ಇನ್ ಬಾಗಲಕೋಟ್ ಅಂಡ್ ಇವನ್ ಸರೌಂಡಿಂಗ್ ಬಾಗಲಕೋಟ್. ಇಕೋ ಮಾಡ್ಬೇಕಂದ್ರೆ, ಇಕೋ ಕಾರ್ಡಿಯೋಗ್ರಫಿ ಮಾಡ್ಬೇಕಂದ್ರೆ ರಿಕ್ವೈರ್ ಇಕೋ ಟೆಕ್ನಿಷಿಯನ್ಸ್. ಕಾರ್ಡಿಯಾಲಜಿಸ್ಟ್ ಎಲ್ಲ ಇಕೋ ಕಾರ್ಡಿಯೋಗ್ರಫಿ ಮಾಡ್ಲಿಕ್ಕೆ ಆಗಲ್ಲ. ಸೊ ದೇ ರಿಲೈ ಆನ್ ಇಕೋ ಟೆಕ್ನಿಷಿಯನ್ಸ್ ಫಾರ್ ದಟ್. ದೆನ್ ದೇರ್ ಆರ್ ಪರ್ಫ್ಯೂಷನ್ ಟೆಕ್ನಾಲಜಿ ಅಂತ ಬರುತ್ತೆ. ಪರ್ಫ್ಯೂಷನ್ ಟೆಕ್ನಾಲಜಿ ಅಂದ್ರೆ ಕಾರ್ಡಿಯಾಕ್ ಸರ್ಜರೀಸ್ ಆಗ್ಬೇಕಾದ್ರೆ, ಕಾರ್ಡಿಯಾಕ್ ಸರ್ಜರೀಸ್ ಆಗ್ತಾ ಇರ್ತಾವಲ್ಲ, ಅವಾಗ they are the ones who maintain the heart in good condition while a surgeon is operating on the heart. Yes. So that is where they are needed. Adakkantu there is so much demand that even people they are becoming choosy. ಚಿಕ್ಕ ಊರಿಗೆ ಬರಲ್ಲ, ಬಾಗಲಕೋಟಿಗೆ ಬರ್ಲಿಕ್ಕೆ ಒಲ್ಲ ಅಂತಾರ. ಯಾಕಂತಂದ್ರೆ they have got ample opportunities in bigger places. So like that there are so many unexplored areas. ಈಗ ಏನಾಗುತ್ತೆ, ಎಷ್ಟೋ ಸರ್ತಿ ನಾನು ನೋಡಿದ್ದೀನಿ, ಸೈನ್ಸ್ ಆದ್ಮೇಲೆ PUC ಆದ್ಮೇಲೆ naturally again they will go into BSc, again they will go into the same stream, MSc ಮಾಡ್ತಾರೆ. ಎಲ್ಲೋ ಒಬ್ರು people like you who can become successful, and definitely ma'am, this is a compliment for you. You teach biology very well. Thank you. So very rarely people can become successful, but illi because they are not aware of the probable opportunities ಗೊತ್ತಿರದೇ ಇರೋ ಕಾರಣಕ್ಕೆ. ಮೇ ಬಿ ನಿಮ್ಗೂ ಗೊತ್ತಿರ್ಲಿಕ್ಕಿಲ್ಲ ಆ ಟೈಮಲ್ಲಿ. ಅಲ್ಲ ಸರ್, ಇವನ್ ನೀವು ಕರ್ನಾಟಕ ಅಂತ ಕೇಳಿದ್ರೆ ಕರ್ನಾಟಕದ ಒಳಗಡೆ ಸ್ಕೋಪ್ ಹೆಂಗಿದೆ ಅಂತ, ಪ್ಯಾರಾಮೆಡಿಕಲ್ ಕಾಲೇಜ್ ಆಗ್ಲಿ ಅಥವಾ ಆ ಕೋರ್ಸಿಗಾಗ್ಲಿ ಅಂತ? ಈಗ ಕರ್ನಾಟಕದಲ್ಲಿ ಸ್ಕೋಪ್ ಯಾಕಂದ್ರೆ ನಾನು ನೋಡಿದ್ದೀನಲ್ಲ, ನಾನು ವೆನ್ ಐ ವಾಸ್ ವರ್ಕಿಂಗ್ ಇನ್ ನಾರಾಯಣ ವಿದ್ಯಾಲಯ ಬೆಂಗಳೂರು, ಅಲ್ಲಿದ್ದಾಗ ಬರೀ ಕೇರಳೈಟ್ಸ್ ಬರ್ತಿದ್ರು. ಓನ್ಲಿ ಕೇರಳೈಟ್ಸ್ ಯೂಸ್ ಟು ಬಿ ದೇರ್. ಯಾಕಂದ್ರೆ ನಮ್ಮ ಹುಡುಗರಿಗೆ ಅದರದ್ದು ಅಪರ್ಚುನಿಟಿ ಈ ತರ ಇದೆ ಅಂತನೂ ಗೊತ್ತಿಲ್ಲ. ಸೊ ಹಿಂಗಾಗಿ ಕರ್ನಾಟಕದಲ್ಲಿ ಇವನ್ because we don't have any technicians, proper technicians, we have to get people from other places.
ಬೇರೆ ಕಡೆಯಿಂದ ನಾವು ಟೆಕ್ನಿಷಿಯನ್ಸ್ ಕರ್ಕೊಂಡ್ ಬರ್ಬೇಕಾಗುತ್ತೆ. ಸೊ ನಮ್ ಕರ್ನಾಟಕದವ್ರೆ, ನಮ್ಮ ಭಾಗದವ್ರೆ, ಬಿಕಾಸ್ ಪೇಷಂಟ್ ಜೊತೆಗೆ ಕಮ್ಯುನಿಕೇಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಪೇಷಂಟ್ ವಿಲ್ ಫೀಲ್ ಆಲ್ವೇಸ್ ಬೆಟರ್. ಈಗ ಇಟ್ ಇಸ್ ನಾಟ್ ಲೈಕ್ ಎನಿ ಅದರ್ ಫ್ಯಾಕಲ್ಟಿ ವೇರ್ ಪೇಷಂಟ್ಸ್ ಯಾವ ಊರಿನವ್ರು ಇರ್ತಾರೆ ಅಲ್ಲಿಯವರೇ ಟೆಕ್ನಿಷಿಯನ್ಸ್ ಇದ್ರೆ ದೇ ವಿಲ್ ಫೀಲ್ ಮಚ್ ಬೆಟರ್. ಸೊ ಡೆಫಿನೆಟ್ಲಿ ಈಗ ನಾರ್ತ್ ಕರ್ನಾಟಕದಲ್ಲಿ ಆಗ್ಲಿ ಕರ್ನಾಟಕದಾಗ ಡೆಫಿನೆಟ್ ನೀಡ್, ಎವ್ರಿ ಪ್ಲೇಸ್ ಹ್ಯಾಸ್ ಗಾಟ್ ಬಿಗರ್ ಹಾಸ್ಪಿಟಲ್. ಸೊ these paramedical and allied healthcare professionals need ಅಂತೂ ತುಂಬಾನೇ ಇದೆ. Plus it is very easy for these people to even go out of India. Not only ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, even I have worked in UK ಎಲ್ಲೂ ನೋಡಿದ್ರು ಕೂಡ ಬರೀ ಕೇರಳೈಟ್ಸ್ ಇರ್ತಾರೆ. See, because ಅವರಿಗೆ ಅದು ಅಪಾರ್ಚುನಿಟಿ ಬಗ್ಗೆ ಮಾಹಿತಿ ಇದೆ. They know very well about nursing and allied healthcare. ಎಷ್ಟೊಂದು ಜನ ನರ್ಸ್ ಸ್ಟೂಡೆಂಟ್ಸ್ ಈಗ they are in Dubai, they are in UK, they are in African countries, they are everywhere in the world. So even it is possible for them to travel outside India, they get good job opportunities. Karnatakadalla ashte alla, outside India nu kuda they have got good job opportunities. So diploma ಮಾಡಿ, ಬ್ಯಾಚುಲರ್ಸ್ ಮಾಡಿ, ಮಾಸ್ಟರ್ಸ್ ಮಾಡಬಹುದು. ದೇ ಕ್ಯಾನ್ ಗೋ ಬಿಕಮ್ ಎ ಫ್ಯಾಕಲ್ಟಿ ಆರ್ ಇವನ್ ದೇ ಕ್ಯಾನ್ ವರ್ಕ್ ಇನ್ ಹಾಸ್ಪಿಟಲ್ಸ್. ಸರ್, ಇವಾಗ ನೀವು ಬಾಗಲಕೋಟೆನಲ್ಲಿ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸಿಗೂ ನೀವು ಟೀಚ್ ಮಾಡ್ತೀರಾ ಅಂತ ಹೇಳಿದ್ರಿ. ಸೊ ನೀವು ಟೀಚ್ ಮಾಡಬೇಕಾದ್ರೆ, ಸಿನ್ಸ್ ಅಲ್ಲಿ ಎಲ್ಲರೂ ಕನ್ನಡ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ, ವಾಟ್ ಆರ್ ದ ಡಿಫಿಕಲ್ಟೀಸ್ ದೇ ಫೇಸ್? ಯಾಕಂದರೆ ನೀವು ಡೈರೆಕ್ಟಾಗಿ ಅಂತಹ ಸ್ಟೂಡೆಂಟ್ ಜೊತೆ ನೀವು ಕಮ್ಯುನಿಕೇಟ್ ಮಾಡಿರ್ತೀರಾ, ಅವ್ರ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗಿರುತ್ತೆ. ಸೊ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಸಚ್ ಸ್ಟೂಡೆಂಟ್ಸ್? ಮೇಡಮ್, ನಾನು ಅದೇ, ದಟ್ ಈಸ್ ಒನ್ ಆಫ್ ದ ರೀಸನ್ ವಿ ಗಾಟ್ ಕನೆಕ್ಟೆಡ್ ವೆರಿ ಈಸಿಲಿ, ಬಿಕಾಸ್ ನೀವು ಮಾಡ್ತಾ ಇರೋದು ಅದೇ. ಸಿ, ಈಗ ಪೀಪಲ್ ಹೂ ಆರ್ ಕಮಿಂಗ್ ಫ್ರಮ್ ರೂರಲ್ ಬ್ಯಾಕ್ ಗ್ರೌಂಡ್, ನಾವು ದೇ ಆರ್ ನಾಟ್ ಇಂಟೆಲಿಜೆಂಟ್ ಅಂತಲ್ಲ, ದೇ ಆರ್ ವೆರಿ ಇಂಟೆಲಿಜೆಂಟ್. ಇಫ್ ಗಿವನ್ ಪ್ರಾಪರ್ ಟ್ರೈನಿಂಗ್ ಕೊಟ್ರೆ, ಪ್ರಾಪರ್ ಟೀಚಿಂಗ್ ಮಾಡಿದ್ರೆ, ದೇ ಕ್ಯಾನ್ ಡೂ ವಂಡರ್ಸ್. ಸೊ ಬಟ್ ಏನಾಗ್ತಾ ಇದೆ ಅಂದ್ರೆ, ಆಲ್ ದೀಸ್ ಪ್ರೊಫೆಷನಲ್ ಕೋರ್ಸಸ್ ಆರ್ ಇನ್ ಇಂಗ್ಲಿಷ್. ಸೊ ಇಂಗ್ಲಿಷ್ ನಲ್ಲಿ ಇರೋದಕ್ಕೆ ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಎಲ್ಲ ಇಂಗ್ಲಿಷ್ ಅಲ್ಲಿ ಇದ್ರ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದಕ್ಕೆ ದಿಸ್ ಇಸ್ ವಾಟ್ ಐ ಹ್ಯಾವ್ ಬೀನ್ ಫೇಸಿಂಗ್. ಇಲ್ಲಿ ಬಂದ ಮೇಲೆ ನಾನು ನೋಡಿದ್ದಲ್ಲ, ಎಲ್ಲ ಕನ್ನಡ ಮಾಧ್ಯಮದವ್ರು ಇರ್ತಾರೆ, ಅಪ್ ಟು 10th ರೂರಲ್ ಪ್ಲೇಸಸ್ ಬಂದಿರ್ತಾರೆ. ನಾಟ್ ದಟ್ ದೇ ಆರ್ ನಾಟ್ ಇಂಟೆಲಿಜೆಂಟ್, ಬಟ್ ಅವರಿಗೆ ಇಂಗ್ಲಿಷ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಇನ್ ದ ಬಿಗಿನಿಂಗ್. ಸೊ ಅದಕ್ಕೆ ನಾವು, ದಟ್ ಈಸ್ ವಾಟ್ ಐ ಹ್ಯಾವ್ ಬಿನ್ ಟ್ರೈಯಿಂಗ್ ಸಿನ್ಸ್ ಲಾಂಗ್ ಟೈಮ್ ಟು ಟೀಚ್ ದಮ್ ಇನ್ ಕನ್ನಡ. ಕನ್ನಡದಲ್ಲಿ ಹೇಳ್ಕೊಟ್ರೆ there are people who can become very good technicians because of the basic knowledge ಸಿಗಬೇಕು. ಏನಾಗ್ತಾ ಇದೆ ಇಷ್ಟು ತನಕ ಎಲ್ಲ ಕಡೆ ಏನಾಗ್ತದೆ ಅಂದ್ರೆ, ಬರೀ ಎಕ್ಸಾಮ್ಗೋಸ್ಕರ ಸ್ವಲ್ಪ ಓದೋದು, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಅದನ್ನ ಸಾಲ್ವ್ ಮಾಡಿ ಪಾಸ್ ಆಗ್ಬಿಡೋದು. ಬಟ್ ಅಲ್ಟಿಮೇಟ್ಲಿ ದ್ಯಾಟ್ ರಿಫ್ಲೆಕ್ಟ್ಸ್ ಆನ್ ದ ಹೆಲ್ತ್ ಕೇರ್. ಈಗ ಲ್ಯಾಬ್ ಟೆಕ್ನಿಷಿಯನ್ ಬೇಸಿಕ್ ಕೋರ್ ನಾಲೆಜ್ ಸರಿಯಾಗಿರ್ಲಿಲ್ಲ ಅಂತಂದ್ರೆ, he may not be able to do justice to the test what we offer. ಈಗ ಒಬ್ಬ ಡಯಾಲಿಸಿಸ್ ಟೆಕ್ನಿಷಿಯನ್ ಸರಿಯಾಗಿ ಬೇಸಿಕ್ ನಾಲೆಜ್ ಇಲ್ಲ ಅಂದ್ರೆ, he won't be able to handle any emergency. ಸುಮ್ಮನೆ ಮಷಿನ್ ಸ್ಟಾರ್ಟ್ ಮಾಡೋದು, ಸ್ಟಾಪ್ ಮಾಡೋದು ಅಷ್ಟೇ ಅಲ್ಲ, ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಡೂಯಿಂಗ್ ಅಂಡ್ ವೈ ದೇ ಆರ್ ಡೂಯಿಂಗ್. ಸೊ ಫಾರ್ ದಟ್ ಪ್ರಾಪರ್ ಇಂಪಾರ್ಟಿಂಗ್ ಆಫ್ ನಾಲೆಜ್ ಇಸ್ ಇಂಪಾರ್ಟೆಂಟ್, ಅಂಡ್ ದಟ್ ಈಸ್ ವೈ ಇವನ್ ಐ ಹ್ಯಾವ್ ಬಿನ್ ಸ್ಟ್ರಗಲಿಂಗ್ ಟು ಟೀಚ್ ದಮ್ ಇನ್ ಕನ್ನಡ ಲ್ಯಾಂಗ್ವೇಜ್. ಸಿಂಪ್ಲಿಫೈಡ್. ಯಾ ಸರ್, ರೀಸೆಂಟ್ ಆಗಿ ನೀವು ಈ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸನ್ನ ಇಟ್ಕೊಂಡು, ಕಂಗ್ಲೀಷ್ ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಆ್ಯಪನ್ನು ಕೂಡ ಡೆವಲಪ್ ಮಾಡಿದ್ದೀರಾ. ಸೊ ಸ್ಟೂಡೆಂಟ್ಸಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ ಸರ್, ಪ್ಲೀಸ್. ಮೇಡಮ್, ಈಗ ನಾನು ಪ್ರಿಪೇರ್ ಎಡುಟೆಕ್ ಅಂತ ಮಾಡಿದ ಪ್ಲಾಟ್ಫಾರ್ಮ್ ಮಾಡಿ, ದಿಸ್ ಇಸ್ ಐ ಹ್ಯಾವ್ ಬಿನ್ ಟ್ರೈಯಿಂಗ್ ಟು ಡೂ ದಿಸ್ ಸಿನ್ಸ್ ಲಾಂಗ್ ಟೈಮ್. ಈಗ ನಾನು ಐ ಹ್ಯಾವ್ ವರ್ಕ್ಡ್ ಇನ್ ಸಿಮಿಲರ್ ಆ್ಯಪ್ ವೇರ್ ವಿ ಟ್ರೈನ್ ಡಾಕ್ಟರ್ಸ್ ಟ್ರೈನಿಂಗಿಗೆ ಅಂತ ಹೇಳಿ ಆ್ಯಪ್ ಅಲ್ಲಿ ವರ್ಕ್ ಮಾಡಿದ್ವಿ. ಸೊ ಅವಾಗ ನನ್ಗೆ ತಲೆಯಲ್ಲಿ ಬಂದಿತ್ತು, ಯಾಕೆ ನಾವು ನಮ್ ಕಡೆ ಹುಡುಗರಿಗೆ ಕನ್ನಡದಲ್ಲಿ ಯಾಕೆ ಹೇಳ್ಕೊಡ್ಬಾರ್ದು ಸಿಮಿಲರ್ ಮಾಡ್ಯೂಲ್. ಈಗ ಅಗೇನ್ ದ ಪ್ಯಾಂಡಮಿಕ್ ಹ್ಯಾಸ್ ಟಾಟ್ ಅಸ್ ಎ ಗುಡ್ ಲೆಸನ್. That is why even you are able to give good knowledge to everybody throughout Karnataka being at home. ಅದಕ್ಕೆ ನಾನು ಒಂದು ಆಪ್ ಮುಖಾಂತರ ಫಾರ್ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಕಂಗ್ಲೀಷ್ ಅಲ್ಲಿ, ಕನ್ನಡ ಪ್ಲಸ್ ಇಂಗ್ಲಿಷ್ ಅಲ್ಲಿ ನಾವು ಅವರಿಗೆ ಕಲಿಸೋಣ ಅಂತೇಳಿ ವಿ ಹ್ಯಾವ್ ಮೇಡ್ ಲಾಸ್ಟ್ ಕಂಪನಿ ಪ್ರಿಪೇರ್ ಎಡುಟೆಕ್ ಅಂತೇಳಿ ಒಂದು ಆಪ್ ಕೂಡ ಮಾಡಿದೀವಿ, ವೇರ್ ದೇ ಕ್ಯಾನ್ ಹ್ಯಾವ್ ಆಲ್ ದ ಕೋರ್ಸಸ್ ವಿಚ್ ಆರ್ ಇನ್ ಪ್ಯಾರಾಮೆಡಿಕಲ್ ಎಕ್ಸಾಮಿನೇಷನ್ ಬೋರ್ಡ್. ಅದಕ್ಕೆ ಸಿಲೆಬಸ್ ತಕ್ಕಂಗೆ ಅದನ್ನ ನಾವು ಕ್ಲಾಸಸ್ ಹೇಳಿ, we are making it available on the online platform and trying to make it as cheap as possible, trying to very little amount, 190, 200, 300, so that at least we will be able to run the platform to make it self sustainable, trying to charge very less. And even many educators, even including like you, have agreed to be on the platform. Ellaru they have come together and teaching the classes.
ಹೋಪ್ಫುಲಿ ಇನ್ ಫ್ಯೂಚರ್ ವಿ ಆರ್ ಏಬಲ್ ಟು ರೀಚ್ ಮೋರ್ ಸ್ಟೂಡೆಂಟ್ಸ್. ಅದರಲ್ಲಿ ಫ್ರಮ್ ಫಸ್ಟ್ ಇಯರ್ ಆನ್ವರ್ಡ್ಸ್ ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಗೆ ಇನ್ಕ್ಲೂಡಿಂಗ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇಂದ ಹಿಡಿದು ಟ್ರೈಂಗ್ ಟು ಕವರ್ ಆಲ್ ದ ಸಿಲೆಬಸ್ ಟಿಲ್ ದ ಫೈನಲ್ ಇಯರ್. ಸೊ ವಾಟ್ ಆರ್ ದ ಫೀಚರ್ಸ್ ಆಫ್ ದ ಆ್ಯಪ್ ಅಂದರೆ ಒಬ್ಬ ಸಾಮಾನ್ಯ ಸ್ಟೂಡೆಂಟ್ ಪ್ಯಾರಾಮೆಡಿಕಲ್ ಕೋರ್ಸನ್ನು ಆಪ್ಟ್ ಮಾಡಿದ ಮೇಲೆ ಅವನು ಹೆಂಗೆ ಆ ಆ್ಯಪನ್ನು ಯೂಸ್ ಮಾಡಿಕೊಂಡು ತನ್ನ ಸ್ಟಡಿಯನ್ನು ಇಂಪ್ರೂವ್ ಮಾಡ್ಕೋಬೋದು ಅಂತ. ಅಂದ್ರೆ ಈಗ ಎಲ್ಲೇ ಅಡ್ಮಿಷನ್ ಮಾಡಿಸಿರ್ಲಿ, ಫಾರ್ ಎಕ್ಸಾಂಪಲ್ ಎನಿ ಸ್ಮಾಲ್ ಪ್ಲೇಸ್, ಇವನ್ ಹಳ್ಳಿ ಆದ್ರೂ ಕೂಡ ಎನಿ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡ್ರು ಕೂಡ he can download this app. ವೆಬ್ಸೈಟ್ ಗೆ ಹೋಗಿ preped.in www.preped.in ಅಂತ ವೆಬ್ಸೈಟ್, preped.in ಅಲ್ಲಿ ಹೋಗಿ he can download the app directly from the website. ಪ್ಲೇ ಸ್ಟೋರ್ ಅಲ್ಲಿ ಇಟ್ಟಿಲ್ಲ, ಅದು ಒಂದು ಕಾರಣ. ಬಹಳ ಜನ ಕೇಳ್ತಾರೆ, ಬಿಕಾಸ್ ಇಫ್ ವಿ ಪ್ಲೇಸ್ ಇಟ್ ಇನ್ ಪ್ಲೇ ಸ್ಟೋರ್ we will have to increase the price of the course because we will have to pay to the play store as well. So we have directly, they can download the app from the website. ಆಮೇಲೆ ರಿಜಿಸ್ಟ್ರೇಷನ್ ಮಾಡಿ ತಮಗೆ ಯಾವ ಕೋರ್ಸ್ ಬೇಕು, ಈಗ ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಡಯಾಲಿಸಿಸ್ ಸ್ಟೂಡೆಂಟ್ ಇದ್ನಂತಂದ್ರೆ ಅವನಿಗೆ ಸಂಬಂಧಪಟ್ಟ ಸಿಲೆಬಸ್ ಕೋರ್ಸಸ್ ಕ್ರಿಯೇಟ್ ಮಾಡಿದೀವಿ. ಅದನ್ನ he can subscribe to that course and watch the videos whenever he wants. ಯಾವಾಗ ಬೇಕಾದ್ರೂ wherever he wants he can sit and study the subjects. He can listen to the lectures and study the subject. And it is not an alternative for college. Collegeಗಳಿಗೆ alternative ಅಂತಲ್ಲ, because it requires practical knowledge also. What we are trying to do is only theoretical part. Now at least theoretical part strong ಆದ್ರೆ they can do that very well in a practically ಅಂತ ನಾನು ಅನ್ಕೊಂಡು ಆ ಥರ ಮಾಡ್ತಾ ಇದ್ದೀನಿ. ಓಕೆ ಸರ್, ತುಂಬ ಜನ ಸ್ಟೂಡೆಂಟ್ಸಿಗೆ ಆ್ಯಪ್ ಇದು ಗೊತ್ತಾಗಲಿ ಅಂತ ಇವನ್ ಲಿಂಕ್ ಕೂಡ ನಾನು ಹಾಕ್ತೀನಿ ಈ ವಿಡಿಯೋದಲ್ಲಿ. ಸೊ ತುಂಬ ಜನ ಸ್ಟೂಡೆಂಟ್ಸು ಆ್ಯಪನ್ನು ಸಬ್ಸ್ಕ್ರೈಬ್ ಮಾಡಲಿ, ಅಲ್ಲಿ ಕೂಡ ರಿಜಿಸ್ಟರ್ ಆಗಿ ಕಂಗ್ಲೀಷ್ ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ಯಾರಾಮೆಡಿಕಲನ್ನು ಈಸಿಯಾಗಿ ಕಲೀಲಿ ಅಂತ ಆಶಿಸ್ತೀವಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಎಸ್ ಸ್ಟೂಡೆಂಟ್ಸ್, ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ಎಷ್ಟು ಡಿಮಾಂಡ್ ಇದೆ, ಅದರಲ್ಲಿ ಕರಿಯರನ್ನು ನೀವು ಹೆಂಗೆ ಬಿಲ್ಡ್ ಮಾಡ್ಕೋಬೋದು ಅಂತ ಇವಾಗಷ್ಟೇ ನಾವು ಕಲ್ತ್ವಿ. ಸೊ 50% ಅಥವಾ 60% ಆಗಿತ್ತಂದ್ರೂ ನೀವು ಟೆನ್ಷನ್ ತಗೊಳ್ಳಾರ್ದೇ ಈ ಪ್ಯಾರಾಮೆಡಿಕಲ್ ಕೋರ್ಸನ್ನು ನೀವು ಪರ್ಫೆಕ್ಟಾಗಿ ನಿಮ್ಮ ಕರಿಯರನ್ನು ಬಿಲ್ಡ್ ಮಾಡ್ಕೋಬೋದು. ಕರ್ನಾಟಕದಲ್ಲೂ ಜಾಸ್ತಿ ಜನ ಸ್ಟೂಡೆಂಟ್ಸು ಪ್ಯಾರಾಮೆಡಿಕಲ್ ಕೋರ್ಸಸ್ ಎಲ್ಲ ಇಂಗ್ಲೀಷ್ನಲ್ಲಿ ಇರುತ್ತೆ ಅಂತ ಹೆದರ್ದೇನೆ ಅಲ್ಲಿಯೂ ಕೂಡ ನಿಮಗೆ ಹೆಲ್ಪ್ ಸಿಕ್ಕೇ ಸಿಗುತ್ತೆ. ಸೊ ಇವನ್ ನೀವು ಆ ಆ್ಯಪ್ ಮೂಲಕ ಕೂಡ ಕನ್ನಡದಲ್ಲಿ ಇವಾಗ ಹೆಂಗೆ ಬಯೋ ಸ್ಟಡೀಸ್ನಲ್ಲಿ PU ಕಾನ್ಸೆಪ್ಟನ್ನು ಕಂಗ್ಲೀಷ್ ಕಾನ್ಸೆಪ್ಟಲ್ಲಿ ಕಲಿತಾ ಇದ್ದೀರಾ, ಕನ್ನಡ ಪ್ಲಸ್ ಇಂಗ್ಲೀಷ್, ಹಾಗೆ ಆ ಆ್ಯಪ್ನಲ್ಲೂ ಕೂಡ ನೀವು ಎಲ್ಲ ಲೆಕ್ಚರ್ಸ್ಗಳನ್ನು ಆಲ್ರೆಡಿ ವಿಡಿಯೋ ಮಾಡಿ ಇಟ್ಟಿರುವಂತಹ ಲೆಕ್ಚರ್ಸ್ಗಳನ್ನು ಕಲಿಬೋದು. ಅದರಿಂದ ಪ್ಯಾರಾಮೆಡಿಕಲ್ ಕೋರ್ಸನ್ನು ನೀವು ಈಸಿಯಾಗಿ ಕಂಪ್ಲೀಟು ಮಾಡ್ಬೋದು. ಸೊ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಸಾಕಷ್ಟು ಜನ ಸ್ಟೂಡೆಂಟ್ಸಿಗೆ ಗೊಂದಲ ಇರುತ್ತೆ ಏನು ಮಾಡಬೇಕು ಅಂತ. ಸೊ ನೀವು 10th ಬೇಸ್ ಮೇಲೆ ನಿಮ್ಮ ಫ್ರೆಂಡ್ಸಿಗೂ ನೀವು ಹೇಳ್ಬೋದು ಪ್ಯಾರಾಮೆಡಿಕಲ್ ಕೋರ್ಸ್ DMLT ತೊಗೊಳ್ಳಿಕ್ಕೆ, ಅಥವಾ ನೀವು ಕೂಡ 2nd PU ಆದಮೇಲೆ ಈ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಯಾವಾಗ ಅಡ್ಮಿಷನ್ ಇರುತ್ತೆ ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ವೆಬ್ಸೈಟ್ನಲ್ಲಿ ನಿಮಗೆ ಎಲ್ಲ ಸಿಗುತ್ತೆ ಡಿಟೇಲ್ ಇನ್ಫಾರ್ಮೇಷನ್. ಆ್ಯಂಡ್ ಪ್ರಿಪೇರ್ ಎಜುಟೆಕ್ದೇನು ಆ್ಯಪದು ಲಿಂಕ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ, ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ಸಿದ್ದೀನಿ, ಅದನ್ನು ನೀವು ನೋಡಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಆಲ್ರೆಡಿ ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಪ್ಯಾರಾಮೆಡಿಕಲ್ ಕೋರ್ಸಸನ್ನು ಮಾಡ್ತಾಯಿದ್ರೆ ಕನ್ನಡ ಮೀಡಿಯಮಿಂದ ಬಂದಿರೋರು ಎಕ್ಸ್ಪೆಷಲಿ ಅವ್ರಿಗೂ ಕೂಡ ಈ ಆ್ಯಪನ್ನು ಇಂಟ್ರಡ್ಯೂಸ್ ಮಾಡಿ ಆ ಲಿಂಕನ್ನು ಕಳಿಸಿ ಅವರು ಕೂಡ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಕಲಿತು ಪ್ಯಾರಾಮೆಡಿಕಲ್ ಕೋರ್ಸಸನ್ನು ಕಂಪ್ಲೀಟ್ ಮಾಡಿ ಹೊರಗಡೆ ಬರಲಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಡೋಂಟ್ ಥಿಂಕ್ ದ್ಯಾಟ್ ಮೇಡಮ್ ನಾವು 90% ಮಾಡಿ MBBS ಮಾಡಬೇಕು ಅಂತ ನೀವು ಮೋಟಿವೇಟ್ ಮಾಡ್ತೀರಿ ಅಂತ ವಿಡಿಯೋ ನೋಡಿದರೆ ನೀವು 50% ಮಾಡಿ ಪ್ಯಾರಾಮೆಡಿಕಲ್ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ. ಸೊ ನಾನು ಎಂಡ್ ಮಾಡೋದಿಷ್ಟೇ, 90% ಮಾಡುವಂತಹ ಸ್ಟೂಡೆಂಟು ಅಷ್ಟೇ ಇಂಪಾರ್ಟೆಂಟು, 50% ಮಾಡುವಂತಹ ಸ್ಟೂಡೆಂಟು ಅಷ್ಟೇ ಇಂಪಾರ್ಟೆಂಟ್. 50% ಮಾಡುವಂತಹ ಸ್ಟೂಡೆಂಟ್ ಮೇ ಬಿ ಅವನು ನೀಟ್ ಕ್ರ್ಯಾಕ್ ಮಾಡಲಿಕ್ಕೆ ಆಗ್ತಿರ್ಲಿಕ್ಕಿಲ್ಲ, ಬಟ್ ಬೇರೆ ಫೀಲ್ಡ್ನಲ್ಲಿ ಅದೇ ಸ್ಟೂಡೆಂಟು ಫುಲ್ ಬ್ಲೂಮ್ ಆಗ್ಬೋದು ಅಥವಾ ಎಕ್ಸೆಲ್ ಆಗಿ ತನ್ನ ಕರಿಯರನ್ನು ಬೆಳೆಸ್ಕೋಬೋದು. ಸೊ ಎಲ್ಲ ಸ್ಟೂಡೆಂಟಿಗೂ 90% ಮಾಡಲಿಕ್ಕೆ ನಿಮಗೆ ತಾಕತ್ತಿದ್ರೆ ಮಾಡಿ, ಡಾಕ್ಟರ್ಸ್ ಆಗಿ, ಇಂಜಿನಿಯರ್ಸ್ ಆಗಿ. ಆಗಲಿಲ್ಲ ಅಂತಂದರೆ ಸ್ವಲ್ಪ ಪ್ಯಾರಾಮೆಡಿಕಲ್ ಕೋರ್ಸಿಗೂ ಬನ್ನಿ, ಅಲ್ಲೂ ಕೂಡ ನಿಮ್ಮ ಕರಿಯರನ್ನು ನೀವು ಬಿಲ್ಡ್ ಮಾಡ್ಕೋಬೋದು. ಐ ಹೋಪ್ ಈ ವಿಡಿಯೋ ತುಂಬ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.